ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗದ ಲಷ್ಕರ್ ಮೊಹಲ್ಲಾದಲ್ಲಿ ಮೌಲಾಯೆ ಕಾಯಿನಾತ್ ಕಾನ್ಫರೆನ್ಸ್. ಮದಾರಿ ಸಿಲ್ಸಿಲಾ ರವರ ಅಬ್ದುಲ್ ಗಫ್ಫಾರ್ ಹುಸೈನಿ ಅಲವಿರವರ ಅಧ್ಯಕ್ಷತೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಲಷ್ಕರ್ ಮೊಹಲ್ಲಾದಲ್ಲಿ ಫಾತಿಮಾ ಅಶೋರ್ ಖಾನದಿಂದ ಹೊರಟ ಮೌಲಾಯೆ ಕಾಯಿನಾತ್ ಮೆರವಣಿಗೆ ನಗರದ ಗಾಂಧಿ ಬಜಾರ್, ಉರ್ದು ಬಜಾರ್, ಎಂಕೆಕೆ ರಸ್ತೆ, ಕೆಆರ್ ಪುರಂ, ಅಮೀರ್ ಅಹಮದ್ ಸರ್ಕಲ್ದಂತಹ ಪ್ರಮುಖ ಬೀದಿಗಳಲ್ಲಿ ಸಾಗಿ ಲಷ್ಕರ್ ಮೊಹಲ್ಲಾಕ್ಕೆ ಮರಳಿತು. ಮೌಲಾಯೆ ಕಾಯಿನಾತ್ ಮೆರವಣಿಗೆಯಲ್ಲಿ ಕೆಲ ಮುರ್ಷಿದ್ಗಳು ಝರಬ್ ನಡೆಸಿ ತನಗೆ ಚಾಟಿಯಿಂದ ಹೊಡೆದುಕೊಳ್ಳುತ್ತಿದ್ದ ದೃಶ್ಯ ಕಂಡುಬಂತು. ಅಬ್ದುಲ್ ಗಫ್ಫಾರ್ ಹುಸೈನಿ ಸಾಹೆಬ್ ಸಹಿತ ಹಲವು ಪೀರ್ಗಳು ಈ ಕಾನ್ಫರೆನ್ಸ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮೊಗರಿಬ್ ನಮಾಜ್ ನಂತರ ಸಾಮಾನ್ಯವಾಗಿ ಅನ್ನ ಸಂತರ್ಪಣೆ ನಡೆಯಿತು. ನಂತರ ರಾತ್ರಿ ಲಷ್ಕರ್ ಮೊಹಲ್ಲಾದಲ್ಲಿ ಧರ್ಮಗುರುಗಳ ಪ್ರವಚನ ಕಾರ್ಯಕ್ರಮ ತಡರಾತ್ರಿ ನಡೆಯಿತು. ಈ ಕಾನ್ಫರೆನ್ಸ್ ವೇದಿಕೆಯಲ್ಲಿ ಮದಾರಿ ಸಿಲ್ಸಿಲೆ ಸಾಹೆಬ್ ಗಫ್ಫಾರ್ ಹುಸೈನಿ, ಹಫೀಜಿ ಸಿಲ್ಸಿಲಾ ತುಮಕೂರು ಸಾಹೆಬ್, ಸೂಫಿ ಶಫಿ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು.